ಹಲೋ ಮಕ್ಕಳ, ಸಂಖ್ಯಾ ರೇಖೆಯ ಮೇಲೆ ಸಂಕಲನ ಮತ್ತು ವ್ಯವಕಲನ ಭಾಗ 2ರ ಅಂಶದಲ್ಲಿ ನಾವು ಸಂಕಲನವನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸಂಖ್ಯಾ ರೇಖೆ ಅನ್ನುವ ಅರ್ಥವನ್ನು ಭಾಗ 1ರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ರೇಖೆಯ ಮೇಲೆ ಪೂರ್ಣಾಂಕಗಳನ್ನು ಪ್ರತಿನಿಧಿಸುವುದು ಸಂಖ್ಯಾ ರೇಖೆ. ಈಗ ಧನಪೂರ್ಣಾಂಕಗಳು +2ಕ್ಕೆ +3 ಸಂಖ್ಯಾ ರೇಖೆಯ ಸಹಾಯದಿಂದ ಕೂಡಿ ಲೆಕ್ಕ ಇದೆ. +2 ನಾವು ಪೂರ್ಣಾಂಕಗಳನ್ನು ರೇಖೆಯ ಮೇಲೆ ಪ್ರತಿನಿಧಿಸಿದ್ದೀವಿ. 0ಯ ಬಲಭಾಗದಲ್ಲಿ ಧನಪೂರ್ಣಾಂಕಗಳು, 0ಯ ಎಡಭಾಗದಲ್ಲಿ ಋಣಪೂರ್ಣಾಂಕಗಳು ಇದೆ ಅನ್ನೋದು ನಮಗೆ ಗೊತ್ತಿದೆ. ನೋಡಿ, ಇಲ್ಲಿ 0 ಅಂತಕ್ಕಂಥದ್ದು ಇಲ್ಲಿದೆ. ಈಗ ಇದರ ಬಲಭಾಗಕ್ಕೆ ಬಂದಾಗ ನೋಡಿ, ಇದು ಬಲಭಾಗಕ್ಕೆ ಬಂದಾಗ 1 2 3 4 5 ಅಂತ ಕಾಣಿಸ್ತೀವಿ. ಆದರೆ ಇಲ್ಲಿ ಯಾವುದೇ ಚಿಹ್ನೆಗಳಿಲ್ಲ ಅಂದಾಗ ಏನಂತ ಹೇಳಬೇಕು ನಾವು? +1 +2 ಅಂದರೆ ಧನ ಚಿಹ್ನೆ ಇರುತ್ತೆ ಅನ್ನೋದನ್ನು ಗೊತ್ತಿದೆ ನಮಗೆ. 0ಯ ಎಡಭಾಗಕ್ಕೆ ಬಂದಾಗ -1 -2 -3 -4 -5 ಋಣಪೂರ್ಣಾಂಕಗಳನ್ನು ಹೊಂದಿದೆ. ನಾವು ಈಗ ಲೆಕ್ಕವನ್ನು ಬಿಡಿಸಬೇಕಾದ್ರೆ ನಾವು ಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂದರೆ, ಧನಪೂರ್ಣಾಂಕ ಬಂದಾಗ ಮುಂದಕ್ಕೆ ಹೋಗಬೇಕು, ಬಲಭಾಗಕ್ಕೆ ಚಲಿಸಬೇಕು. ಸಂಖ್ಯಾ ರೇಖೆಯ ಮೇಲೆ ಧನಪೂರ್ಣಾಂಕಗಳು ಬಂದಾಗ ಬಲಭಾಗಕ್ಕೆ ಚಲಿಸಬೇಕು, 0ಯ ಬಲಭಾಗಕ್ಕೆ. ಋಣಪೂರ್ಣಾಂಕಗಳು ಬಂದಾಗ ಎಡಭಾಗಕ್ಕೆ ಚಲಿಸಬೇಕು. ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಧನಪೂರ್ಣಾಂಕಗಳು ಬಂದಾಗ ಬಲಭಾಗಕ್ಕೆ, ಋಣಪೂರ್ಣಾಂಕಗಳು ಬಂದಾಗ ಎಡಭಾಗಕ್ಕೆ ಚಲಿಸಬೇಕು. ಈ ಲೆಕ್ಕದಲ್ಲಿ ನಾವು ಈ ಒಂದು ಅಂಶವನ್ನು ನೆನಪಿಟ್ಕೊಂಡಿದ್ದೇ ಆದಲ್ಲಿ ಎಂತಹ ಲೆಕ್ಕಗಳನ್ನು ಕೊಟ್ಟರೂ ಕೂಡ ನಾವು ಸುಲಭವಾಗಿ ಬಿಡಿಸಬಹುದು. ಧನಪೂರ್ಣಾಂಕಗಳು ಮುಂದಕ್ಕೆ ಅಥವಾ ಬಲಭಾಗಕ್ಕೆ ಚಲಿಸ್ತಕ್ಕಂಥದ್ದು, ಋಣಪೂರ್ಣಾಂಕಗಳು ಬಂದಾಗ ಎಡಭಾಗಕ್ಕೆ ಚಲಿಸ್ತಕ್ಕಂಥದ್ದು, ಹಿಂದಕ್ಕೆ ಚಲಿಸ್ತಕ್ಕಂಥದ್ದು. ಈಗ +2ಕ್ಕೆ +3 ಸಂಖ್ಯಾ ರೇಖೆಯ ಸಹಾಯದಿಂದ ಕೂಡಿ ಅಂದಾಗ +2 ಅಂದರೆ 0ಯಿಂದ ಯಾವ ಭಾಗ? ಅದು ಬಲಭಾಗ. ನೋಡಿ, +2 ಬರೆದಿದ್ದೀವಿ. ಇಲ್ಲಿಂದ ಇಲ್ಲಿಗೆ +2 ಚಲಿಸಿದ್ದೀವಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಅದಕ್ಕೆ ಎಷ್ಟನ್ನು ಕೊಡಬೇಕು? +3 ಅಂದರೆ ಧನಪೂರ್ಣಾಂಕ ಆಗಿರೋದ್ರಿಂದ ಯಾವ ಕಡೆ ಚಲಿಸ್ಬೇಕು? ನಾವು ಮುಂದಕ್ಕೆ ಚಲಿಸಬೇಕು. ಎಲ್ಲಿಂದ? +2ರಿಂದ 3 ಮನೆಗಳು ಮುಂದಕ್ಕೆ. 2ರಿಂದ 3 ಮನೆಗಳು ಮುಂದಕ್ಕೆ ಆದರೆ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಮನೆ, 2 ಮನೆ, 3 ಮನೆ ಮುಂದಕ್ಕೆ ಚಲಿಸ್ತೆ ಆದರೆ ನಮಗೆ ಈಗ ಎಷ್ಟು ಬಂತು? ಇಲ್ಲಿ ಇದು 1, ಇದು 1 ಒಟ್ಟು ಎಷ್ಟು ಮನೆ ಚಲಿಸ್ತಾ? +3 ಮನೆಗಳನ್ನು ಚಲಿಸಿದ್ದೀವಿ. ನಮಗೆ ಉತ್ತರ ಎಷ್ಟು ಬಂತು? +5. ಅಂದರೆ +2ಕ್ಕೆ +3 ಕೂಡಿದರೆ ಬರುವಂಥ ಉತ್ತರ +5. ಸರಿ ಇದೆಯಲ್ಲ ಮಕ್ಕಳ? ನೋಡಿ, ಧನಪೂರ್ಣಾಂಕಗಳನ್ನು ಕೂಡಿದಾಗ ಉತ್ತರ ಕೂಡ ಧನಪೂರ್ಣಾಂಕ ಬರುತ್ತದೆ. ಸುಲಭವಾಗಿ ಮನದಟ್ಟು ಮಾಡ್ಕೋಬೋದು. ಅರ್ಥ ಆಗಿದೆಯಲ್ಲ ಮಕ್ಕಳ? ಮುಂದಕ್ಕೆ ಹೋಗೋಣ. 2ನೇ ಲೆಕ್ಕ. -1ಕ್ಕೆ -3 ಸಂಖ್ಯಾ ರೇಖೆ ಮೇಲೆ ಕೂಡಿ. ಇದು ಋಣಪೂರ್ಣಾಂಕಗಳು. -1 ಋಣಪೂರ್ಣಾಂಕ, -3 ಋಣಪೂರ್ಣಾಂಕ. ಈಗ ಹೇಗೆ ಕೂಡೋದು? ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಋಣಪೂರ್ಣಾಂಕಗಳು ಅಂದರೆ ಎಡಭಾಗಕ್ಕೆ, 0ಯಿಂದ ಎಡಭಾಗಕ್ಕೆ ಹೋಗೋಣ. ಋಣಪೂರ್ಣಾಂಕ ಅನ್ನೋದು ಎಲ್ಲಿದೆ ಅನ್ನೋದು ಗೊತ್ತಿದೆ ನಮಗೆ. 0ಯಿಂದ ಎಡಭಾಗದಲ್ಲಿ ಇದೆ ನೋಡಿ. 0ಯಿಂದ ಪ್ರಾರಂಭ ಮಾಡೋಣ. ಎಲ್ಲಿಗೆ? ಎಷ್ಟು ಇದು? -1. ನೆಕ್ಸ್ಟ್ -1ಕ್ಕೆ -3 ಅಂದಾಗ ಮತ್ತೆ ಇಲ್ಲಿ ಯಾವ ಭಾಗಕ್ಕೆ ಹೋಗ್ಬೇಕು ನಾವು? ಇದು ಋಣಪೂರ್ಣಾಂಕ ಅಂದಾಗ ಹಿಂದಕ್ಕೆ ಹೋಗಬೇಕು. ಎಲ್ಲಿಂದ? -1ರಿಂದ 3 ಮನೆಗಳು ಹಿಂದಕ್ಕೆ. ಮತ್ತೆ ನೋಡಿ, 1 2 3 ಮನೆಗಳು. ಹಾಗಾದರೆ ಇದು ಎಷ್ಟು? -3. -1 ಇದು -3 ಅಂದರೆ -1ಕ್ಕೆ -3 ಕೂಡಿದ್ರೆ ಎಷ್ಟು ಬರ್ತದೆ ಉತ್ತರ? ನೋಡಿ, -4. -1ಕ್ಕೆ -3 ಕೂಡಿದ್ರೆ ಬರ್ತಕ್ಕಂಥ ಉತ್ತರ -4. ನೋಡಿ, ಋಣಪೂರ್ಣಾಂಕಗಳನ್ನು ಕೂಡಿದಾಗಲೂ ಅದರ ಮೌಲ್ಯ ಋಣಪೂರ್ಣಾಂಕವೇ ಆಗಿರ್ತದೆ. ನೋಡಿ, ಎರಡೂ ಋಣಪೂರ್ಣಾಂಕಗಳನ್ನು ಕೂಡಿದಾಗ ಬರ್ತಕ್ಕಂಥ ಉತ್ತರ ಕೂಡ ಏನಾಗಿರ್ತದೆ? ಋಣಪೂರ್ಣಾಂಕವೇ ಆಗಿರ್ತದೆ. -4. -1ಕ್ಕೆ -3 ಕೂಡಿದಾಗ -4 ಬರುತ್ತದೆ. ಇದು ಈ ಒಂದು ಲೆಕ್ಕದಿಂದ ನಮಗೆ ಅರ್ಥ ಆಗಿರ್ಬೋದು. ಅರ್ಥ ಆಗಿದೆಯಲ್ಲ ಮಕ್ಕಳ? ಮುಂದಕ್ಕೆ ಹೋಗೋಣ. ಅಂದರೆ ನಾವು ನೆನಪಲ್ಲಿಟ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ, ಋಣಪೂರ್ಣಾಂಕಗಳು ಎಂದಾಗ ನಾವು ಹಿಂದಕ್ಕೆ ಹೋಗಬೇಕು,
ಧನಪೂರ್ಣಾಂಕಗಳು ಬಂದಾಗ ಮುಂದಕ್ಕೆ ಹೋಗಬೇಕು. ಅರ್ಥ ಆಗಿದೆಯಲ್ಲ ಮಕ್ಕಳ? ನೆಕ್ಸ್ಟ್ 3ನೇ ಲೆಕ್ಕವನ್ನು ಗಮನಿಸೋಣ. +3ಕ್ಕೆ -4 ಸಂಖ್ಯಾ ರೇಖೆ ಮೇಲೆ ಕೂಡಿ. ನೋಡಿ, ಇಲ್ಲಿ ಧನಪೂರ್ಣಾಂಕವೂ ಇದೆ, ಋಣಪೂರ್ಣಾಂಕವೂ ಇದೆ. ಈ ರೀತಿಯ ಲೆಕ್ಕಗಳನ್ನು ಹೇಗೆ ಮಾಡೋದು ನೋಡೋಣ ಮಕ್ಕಳ. ನಾವು ಫಸ್ಟ್ +3 ಅಂದಾಗ ನಾವೇನು ಮಾಡಬೇಕು? ಮುಂದಕ್ಕೆ ಚಲಿಸಬೇಕು, ಬಲಭಾಗಕ್ಕೆ ಚಲಿಸಬೇಕು. +3, 0ಯಿಂದ +3 ಮುಂದಕ್ಕೆ ಇಲ್ಲಿದೆ. ವೆರಿ ಗುಡ್ ಅಲ್ವಾ ಮಕ್ಕಳ? ಈಗ ಇದು +3. ನೆಕ್ಸ್ಟ್ -4 +3ರಿಂದ -4. ಮೈನಸ್ ಅಂದಾಗ ನಾವು ಮೈನಸ್ ಅಂದಾಗ ಋಣಪೂರ್ಣಾಂಕ ಆಯಿತು. ಋಣಪೂರ್ಣಾಂಕ ಅಂದಾಗ ಏನು ಮಾಡ್ಬೇಕು? ನಾವು ಹಿಂದಕ್ಕೆ ಬರಬೇಕು. ಅರ್ಥ ಆಗಿದೆಯಲ್ಲ ಮಕ್ಕಳ? ಈಗ ಎಷ್ಟು ಮನೆ ಹಿಂದಕ್ಕೆ ಬರಬೇಕು? 4 ಮನೆ. ಎಲ್ಲಿಂದ? 3ರಿಂದ. 3ರಿಂದ 4 ಮನೆ ಹಿಂದಕ್ಕೆ ಬರೋಣ. 1 ಮನೆ, 2 ಮನೆ, 3 ಮನೆ, 4 ಮನೆ. ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದೋ? -4. ಅರ್ಥ ಆಗಿದೆಯಲ್ಲ ಮಕ್ಕಳ? ನೋಡಿ, ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ. +3, 0ಯಿಂದ +3ಕ್ಕೆ ಬಂದು -4 ಅಂದರೆ ಋಣಪೂರ್ಣಾಂಕ. ಮೊದಲೇ ಗೊತ್ತಿರುವ ಹಾಗೆ ನಾವು ಮೈನಸ್ ಋಣಪೂರ್ಣಾಂಕ ಬಂದಾಗ ಹಿಂದಕ್ಕೆ ಚಲಿಸ್ತೀವಿ, ಹೌದಲ್ವಾ? ಹಿಂದಕ್ಕೆ ಚಲಿಸಿದಾಗ ನೋಡಿ ಎಷ್ಟು ಮನೆ? 4 ಮನೆ ಹಿಂದಕ್ಕೆ ಬರ್ತಾ ಇದ್ದೀವಿ. ಬರ್ತಕ್ಕಂಥ ಉತ್ತರ ಎಷ್ಟಾಗಿರ್ತದೆ ನೋಡಿ? -1. ಅಂದರೆ +3ಕ್ಕೆ -4 ಕೂಡಿದಾಗ ಬರ್ತಕ್ಕಂತಹ ಮೌಲ್ಯ -1. ಅರ್ಥ ಆಗಿದೆಯಲ್ಲ ಮಕ್ಕಳ? ಋಣಪೂರ್ಣಾಂಕ ಮತ್ತು ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕವನ್ನು ಕೂಡೋದು ಹೇಗೆ ಸಂಖ್ಯಾ ರೇಖೆ ಮೇಲೆ ಅನ್ನೋದನ್ನು ನಾವು ತಿಳ್ಕೊಂಡು ನೆಕ್ಸ್ಟ್ ಮತ್ತೊಂದು ಲೆಕ್ಕವನ್ನು ಗಮನಿಸೋಣ ಮಕ್ಕಳ. -5ಕ್ಕೆ +4 ಸಂಖ್ಯಾ ರೇಖೆ ಮೇಲೆ ಕೂಡಿ. ಇದು ಋಣಪೂರ್ಣಾಂಕ ಮತ್ತು ಧನಪೂರ್ಣಾಂಕವನ್ನು ಹೇಗೆ ಕೂಡ್ತಕ್ಕಂಥದ್ದು? -5 ನಮಗೆ ಗೊತ್ತಿದೆ, ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡೋಣ ಅಲ್ವಾ ಮಕ್ಕಳ? ನೀವೇ ಗುರುತು ಮಾಡಿ. ವೆರಿ ಗುಡ್. 0ಯಿಂದ -5 ಹೌದಲ್ಲ? ಇದು -5 ಗುರುತು ಮಾಡೋದು. ಈಗ +4 ಎಲ್ಲಿಂದ ಬರಬೇಕು? ನಾವು -5ರಿಂದ ಬರಬೇಕು. +4 ಧನಪೂರ್ಣಾಂಕ. ಧನಪೂರ್ಣಾಂಕ ಅಂದಾಗ ಏನು ಮಾಡಬೇಕು? ಮುಂದಕ್ಕೆ ಬರಬೇಕು, ಬಲಭಾಗಕ್ಕೆ ಬರಬೇಕು. ನೆನ್ಪಿಟ್ಕೊಳ್ಳಿ, ಬಲಭಾಗಕ್ಕೆ ಬರಬೇಕು. ಎಲ್ಲಿಂದ? -5ರಿಂದ ಬಲಭಾಗ. ನೋಡಿ, 1, 2, 3, 4. ಇದು ಯಾವುದು? +4 ಹೌದಲ್ವಾ? ಇದು +4. ಹಾಗಾದರೆ ನೋಡಿ, ಈಗ ಉತ್ತರ ಎಷ್ಟು ಬಂತು? -1. ನೋಡಿ, -5ಕ್ಕೆ +4 ಕೂಡಿದ್ರೆ ಬರ್ತಕ್ಕಂತಹ ಉತ್ತರ ಎಷ್ಟಾಗಿರ್ತದೆ ಮಕ್ಕಳ? -1 ಅಲ್ವಾ? ನೋಡಿ, ಮತ್ತೊಂದು ಸರಿ ಹೇಳೋಣ. ಇದೇ ಲೆಕ್ಕವನ್ನು ಗಮನಿಸಿ. -5 ನಾವು ಗುರುತು ಮಾಡ್ತೀವಿ ಸುಲಭವಾಗಿ. 0ಯಿಂದ -5 ಅಲ್ವಾ ಮಕ್ಕಳ? ಹಾಗಾದರೆ +4 4 ಮನೆಗಳನ್ನು ಹಿಂದಕ್ಕೆ ಬರ್ತೀವಿ. ನೋಡಿ, ಇಲ್ಲಿ 4 ಮನೆಗಳು ಹಿಂದಕ್ಕೆ ಬಂದು ಇದು -5, ಇದು +4. ಬರ್ತಕ್ಕಂಥ ಉತ್ತರ ನೋಡಿ ಅಲ್ಲಿಗೆ ನಿಂತ್ಕೊಳ್ಳುತ್ತೆ, -1 ಅಲ್ವಾ ಮಕ್ಕಳ? ಅರ್ಥ ಆಗಿದೆಯಲ್ಲ? ಇದು ಸಂಖ್ಯಾ ರೇಖೆಯ ಮೇಲೆ ಧನಪೂರ್ಣಾಂಕಗಳನ್ನು ಕೂಡೋದು ಹೇಗೆ, ಋಣಪೂರ್ಣಾಂಕಗಳನ್ನು ಕೂಡೋದು ಹೇಗೆ, ಧನ ಮತ್ತು ಋಣಪೂರ್ಣಾಂಕಗಳನ್ನು ಹೇಗೆ ಕೂಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈಗ ನೀವು ಸಂಖ್ಯಾ ರೇಖೆ ಮೇಲೆ ಸಂಕಲನ ಮಾಡತಕ್ಕಂಥದ್ದು ಇನ್ನೂ ಕೆಲವು ಉದಾಹರಣೆಗಳಿವೆ. ನೀವೇ ಗಮನಿಸಿ ಲೆಕ್ಕಗಳನ್ನು ಮಾಡ್ಬೋದು. ನೋಡಿ, ಇಲ್ಲಿ +7 + 2 = ಎಷ್ಟು ಉತ್ತರ? ಅಂದರೆ 7ಕ್ಕೆ 2 ಮನೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನೀವೇ ಉತ್ತರವನ್ನು ಹೇಳ್ಬೋದಲ್ವ ಮಕ್ಕಳ? 9 ಸರಿಯಾದ ಉತ್ತರ. ಇಲ್ಲಿ ನೋಡಿ, 4 + 6 ಎರಡೂ ಧನಪೂರ್ಣಾಂಕಗಳು. ಈ ಧನಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಮಾಡ್ಬೋದು ಅನ್ನೋದನ್ನು ನೀವೇ ಪ್ರಯತ್ನಿಸಿ ಮಕ್ಕಳ ಅಲ್ವಾ? ಸಂಖ್ಯಾ ರೇಖೆಯನ್ನು ಕೊಟ್ಟಿದ್ದೀವಿ, ನೀವೇ ಪ್ರಯತ್ನವನ್ನು ಮಾಡಿ. ನೆಕ್ಸ್ಟ್ 3ನೇ ಲೆಕ್ಕ ನೋಡಿ, ಇಲ್ಲಿ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕ ಇದೆ. ಈ ಧನಪೂರ್ಣಾಂಕ ಮತ್ತು ಋಣಪೂರ್ಣಾಂಕವನ್ನು ಸಂಖ್ಯಾ ರೇಖೆ ಮೇಲೆ ಹೇಗೆ ಕೂಡಬೇಕು ಅನ್ನೋದನ್ನು ನೀವೇ ಮಾಡ್ತೀರಲ್ಲ ಮಕ್ಕಳ? ನಾವು ಪ್ರಯತ್ನ ಪಡೋಣ, ಮಾಡ್ಬೋದು. ನೋಡಿ, +2 ಅಂದಾಗ 0ಯಿಂದ 2 ಮನೆ ಮುಂದಕ್ಕೆ ಅಲ್ಲ ಮಕ್ಕಳ? -6 ಹಿಂಭಾಗಕ್ಕೆ ಬರೋಣ. ಎಲ್ಲಿಂದ? 2ರ ಮನೆಯಿಂದ 6 ಮನೆಗಳು ಹಿಂದಕ್ಕೆ. ನೋಡಿ, 1 ಮನೆ, 2 ಮನೆ, 3 ಮನೆ, 4 ಮನೆ, 5 ಮನೆ, 6 ಮನೆ. ಎಷ್ಟು ಬಂತು ಉತ್ತರ? -4. ನೀವು ಪ್ರಯತ್ನ ಪಡಿ ಮಕ್ಕಳ. ನೆಕ್ಸ್ಟ್
4 ಪ್ಲಸ್ ಮತ್ತು ಪ್ಲಸ್ 5ಕ್ಕೆ ಕೂಡಿದಾಗ ಎಷ್ಟು ಬರ್ತದೆ ಉತ್ತರ ನೀವೇ ಸಂಖ್ಯೆಯಲ್ಲಿ ಚಿತ್ರದಲ್ಲಿ ಗುರುತಿಸಿದ್ದಾರೆ, ಅದನ್ನು ನೋಡಿ ಬರೀರಿ ಮಕ್ಕಳ. ಅರ್ಥ ಆಗಿದೆಯಲ್ಲ ಮಕ್ಕಳ? ಧನ್ಯವಾದಗಳು ಮಕ್ಕಳ. ಇಷ್ಟೆಲ್ಲ ಕೇಳಿರೋದಕ್ಕೆ ಧನ್ಯವಾದಗಳು.